ನಮಸ್ಕಾರ ಸ್ನೇಹಿತರೆ. 2026ರ ಅಧಿಕ ಮಾಸ ಮುಗಿಯುವುದರೊಳಗೆ ಈ ದಾನಗಳನ್ನು ಮಾಡಿದರೆ ಏನು ಫಲ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಜೀವನದಲ್ಲಿ ಕೆಲವೊಮ್ಮೆ ನಮ್ಮ ಪ್ರಯತ್ನಗಳಿಗಿಂತ ದೈವಿಕ ಅನುಗ್ರಹವೇ ಹೆಚ್ಚಿನ ಬದಲಾವಣೆ ತರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಅಂತಹ ವಿಶೇಷ ಅನುಗ್ರಹವನ್ನು ಪಡೆಯಲು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾದ ಒಂದು ಮಾಸವೇ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ. ಈ ಮಾಸದಲ್ಲಿ ಮಾಡಿದ ಸಣ್ಣ ಪುಟ್ಟ ದಾನ, ಪೂಜೆ ಮತ್ತು ಸೇವೆಯು ಅನೇಕ ಪಟ್ಟು ಫಲ ನೀಡುತ್ತದೆ ಎಂಬ ನಂಬಿಕೆ ಇದೆ. ಅಧಿಕ ಮಾಸವು ಮೇ 17ರಂದು ಆರಂಭವಾಗಿದ್ದು ಜೂನ್ 15, 2026ರಂದು ಮುಕ್ತಾಯಗೊಳ್ಳಲಿದೆ. ಹಾಗಾದರೆ 2026ರ ಅಧಿಕ ಮಾಸ ಮುಗಿಯುವುದರೊಳಗೆ ಯಾವ ವಸ್ತುಗಳನ್ನು ದಾನ ಮಾಡಬೇಕು, ಅವುಗಳ ಮಹತ್ವವೇನು, ಆ ದಾನದ ಮೂಲಕ ಯಾವ ಆಶೀರ್ವಾದಗಳನ್ನು ಪಡೆಯಬಹುದು ಎಂಬುದು ತಿಳಿಯೋಣ. ಪುರಾಣಗಳ ಪ್ರಕಾರ ಯಾವುದೇ ದೇವತೆ ಈ ಮಾಸವನ್ನು ಸ್ವೀಕರಿಸಲು ಮುಂದೆ ಬರದಾಗ ಶ್ರೀಮನ್ ನಾರಾಯಣನೇ ಅದನ್ನು ತನ್ನ ಮಾಸವೆಂದು ಸ್ವೀಕರಿಸಿ ಪುರುಷೋತ್ತಮ ಮಾಸ ಎಂಬ ಗೌರವ ನೀಡಿದನು. ಆದ್ದರಿಂದ ಈ ಮಾಸವು ವಿಷ್ಣು ಮತ್ತು ಶ್ರೀಕೃಷ್ಣ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ಕಾಲವೆಂದು ಪರಿಗಣಿಸಲಾಗಿದೆ. ಅಧಿಕ ಮಾಸದಲ್ಲಿ ದಾನ ಏಕೆ ಮಾಡಬೇಕು? ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಮಾಸದಲ್ಲಿ ಮಾಡುವ ದಾನ, ಜಪ, ತಪ, ಉಪವಾಸ ಮತ್ತು ಸೇವಾ ಕಾರ್ಯಗಳಿಗೆ ವಿಶೇಷ ಪುಣ್ಯ ದೊರೆಯುತ್ತದೆ. ದಾನ ಮಾಡುವುದರಿಂದ ಅಹಂಕಾರ ಕಡಿಮೆಯಾಗುತ್ತದೆ, ಕರುಣೆ ಮತ್ತು ದಯೆ ಹೆಚ್ಚುತ್ತದೆ, ಆಧ್ಯಾತ್ಮಿಕ ಶುದ್ಧತೆ ಉಂಟಾಗುತ್ತದೆ, ದೇವರ ಕೃಪೆ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಸಮಾಜದ ಅಗತ್ಯವಿರುವವರಿಗೆ ಸಹಾಯ ಮಾಡಿದ ಪುಣ್ಯ ಸಿಗುತ್ತದೆ. ಅಧಿಕ ಮಾಸದಲ್ಲಿ ದಾನ ಮಾಡಬಹುದಾದ ಪ್ರಮುಖ ವಸ್ತುಗಳು: ತುಪ್ಪ ತುಂಬಿದ ಬೆಳ್ಳಿ ಪಾತ್ರೆ. ತುಪ್ಪವನ್ನು ಪವಿತ್ರತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಬೆಳ್ಳಿ ಚಂದ್ರನ ಶಾಂತ ಶಕ್ತಿಯನ್ನು ಸೂಚಿಸುತ್ತದೆ. ಈ ದಾನವು ಐಶ್ವರ್ಯ ಮತ್ತು ಶುಭ ಫಲಕ್ಕೆ ಕಾರಣವಾಗುತ್ತದೆ ಎಂಬ ನಂಬಿಕೆ ಇದೆ. ನಿಮಗೆ ಶಕ್ತಿ ಇದ್ದರೆ ಮಾತ್ರ ಇದನ್ನು ದಾನ ಮಾಡಿ. ತಾಮ್ರ, ಕಂಚು ಅಥವಾ ಹಿತ್ತಾಳೆಯ ಪಾತ್ರೆಗಳು. ಇವು ಪೂಜಾ ಕಾರ್ಯಗಳಲ್ಲಿ ಬಳಸುವ ಪವಿತ್ರ ಲೋಹಗಳು. ದೇವಾಲಯಗಳಿಗೆ ಅಥವಾ ಪುರೋಹಿತರಿಗೆ ದಾನ ಮಾಡಿದರೆ ಧಾರ್ಮಿಕ ಪುಣ್ಯ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಬೆಲ್ಲ. ಬೆಲ್ಲವು ಸಿಹಿತನದ ಸಂಕೇತ. ಜೀವನದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಹೆಚ್ಚಲಿ ಎಂಬ ಆಶಯದಿಂದ ದಾನ ಮಾಡಲಾಗುತ್ತದೆ. ಹಸಿ ಕಡಲೆ. ಅನ್ನದಾನ ಮತ್ತು ಧಾನ್ಯ ದಾನಕ್ಕೆ ವಿಶೇಷ ಮಹತ್ವವಿದೆ. ಹಸಿ ಕಡಲೆಯನ್ನು ದಾನ ಮಾಡುವುದರಿಂದ ಅನ್ನದ ಕೊರತೆ ಉಂಟಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಕೆಂಪು ಶ್ರೀಗಂಧ. ಶ್ರೀಗಂಧವು ವಿಷ್ಣು ಪೂಜೆಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಒಂದು. ಇದನ್ನು ದಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಎಂದು ನಂಬಲಾಗಿದೆ. ಸುಗಂಧ ಧೂಪ. ಧೂಪವು ಪರಿಸರವನ್ನು ಶುದ್ಧಗೊಳಿಸುವುದರ ಜೊತೆಗೆ ಭಕ್ತಿ ಭಾವವನ್ನು ಹೆಚ್ಚಿಸುತ್ತದೆ. ಶಂಖ. ಶಂಖವು ವಿಷ್ಣುವಿನ ಪ್ರಮುಖ ಆಯುಧಗಳಲ್ಲಿ ಒಂದು. ಶಂಖದಾನವು ಶುಭ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ. ಗರುಡ ಗಂಟೆ. ಗರುಡನು ವಿಷ್ಣುವಿನ ವಾಹನ. ಗರುಡ ಗಂಟೆಯ ಧ್ವನಿಯು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಎಂಬ ನಂಬಿಕೆ ಇದೆ. ವಿಷ್ಣು ಅಥವಾ ಶ್ರೀಕೃಷ್ಣನ ವಿಗ್ರಹ ಅಥವಾ ಚಿತ್ರ. ಭಕ್ತಿ ಮತ್ತು ಧರ್ಮ ಪ್ರಚಾರದ ಸಂಕೇತವಾಗಿ ಇದನ್ನು ದಾನ ಮಾಡಲಾಗುತ್ತದೆ. ಅಮೂಲ್ಯ ವಸ್ತುಗಳು. ಸಾಮರ್ಥ್ಯವಿದ್ದವರು ಅಮೂಲ್ಯ ವಸ್ತುಗಳು ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ದೇವಾಲಯ ಅಥವಾ ಅಗತ್ಯವಿರುವವರಿಗೆ ನೀಡಬಹುದು. ಅತ್ಯುತ್ತಮ ದಾನ ಯಾವುದು? ಶಾಸ್ತ್ರಗಳಲ್ಲಿ ವಸ್ತುದಾನಕ್ಕಿಂತಲೂ ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ, ಗೋಸೇವೆ, ಬಡವರಿಗೆ ಸಹಾಯ ಇವುಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಅಧಿಕ ಮಾಸದಲ್ಲಿ ಮಾಡಬೇಕಾದ ಆಚರಣೆಗಳು: ವಿಷ್ಣು ಸಹಸ್ರನಾಮ ಪಾರಾಯಣ, ಭಗವದ್ಗೀತೆ ಪಠಣ, ಶ್ರೀಮದ್ ಭಾಗವತ ಶ್ರವಣ, ಓಂ ನಮೋ ಭಗವತೆ ವಾಸುದೇವಾಯ ಜಪ, ಏಕಾದಶಿ ಉಪವಾಸ, ತುಳಸಿ ಪೂಜೆ, ದೇವಾಲಯ ದರ್ಶನ, ಅನ್ನದಾನ ಮತ್ತು ಸೇವಾ ಕಾರ್ಯ. ಪ್ರಮುಖವಾಗಿ ಗಮನಿಸಬೇಕಾದ ವಿಷಯ: ದಾನ ಮಾಡುವಾಗ ಪ್ರತಿಫಲದ ನಿರೀಕ್ಷೆ ಇರಬಾರದು. ಭಕ್ತಿಯಿಂದ, ಶ್ರದ್ಧೆಯಿಂದ ಮತ್ತು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡುವುದು ಮುಖ್ಯ. ದಾನದ ನಿಜವಾದ ಉದ್ದೇಶ ಅಗತ್ಯ ಇರುವವರಿಗೆ ನೆರವಾಗುವುದು ಮತ್ತು ಸೇವಾ ಭಾವವನ್ನು ಬೆಳೆಸಿಕೊಳ್ಳುವುದಾಗಿದೆ. ಅಧಿಕ ಮಾಸವು ಕೇವಲ ಒಂದು ಹೆಚ್ಚುವರಿ ತಿಂಗಳಲ್ಲ, ಅದು ಆತ್ಮಶುದ್ಧಿ, ಭಕ್ತಿ ಮತ್ತು ಪುಣ್ಯ ಸಂಚಯದ ಅಪರೂಪದ ಅವಕಾಶವಾಗಿದೆ. ಈ ಪವಿತ್ರ ಮಾಸ ಮುಗಿಯುವುದರೊಳಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ, ಧರ್ಮ ಮತ್ತು ಸೇವಾ ಕಾರ್ಯಗಳನ್ನು ಮಾಡಿ. ದೇವರ ಅನುಗ್ರಹದ ಜೊತೆಗೆ ಒಬ್ಬರ ಜೀವನದಲ್ಲಿ ಬೆಳಕು ಮೂಡಿಸುವ ಪುಣ್ಯವೂ ನಿಮ್ಮದಾಗುತ್ತದೆ. ಪುರುಷೋತ್ತಮನ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಇಂತಹ ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.